ಇರಾನ್ ಕೂಡ ಸೈಲೆಂಟ್ ಆಗ್ತಾ ಇಲ್ಲ. ಇನ್ನು 32ನೇ ದಿನವೂ ಕೂಡ ಯುದ್ಧ ಮುಂದುವರಿತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ವರ್ಸಸ್ ಇಸ್ರೇಲ್ ದಾಳಿ ಈಗ ಮುಂದುವರ್ತಾ ಇರುವಂತದ್ದು. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ವರ್ಸಸ್ ಇಸ್ರೇಲ್ ದಾಳಿ ಸದ್ದು ಮಾಡ್ತಾ ಇದೆ. ಹಿಜ್ಬುಲ್ಲಾ ದಂಡುಕೋರರು ಮತ್ತು ಇಸ್ರೇಲ್ ದಾಳಿ ಪ್ರತಿದಾಳಿ ನಡೀತಾ ಇದೆ. ಇಸ್ರೇಲ್ ಏರ್ ಡಿಫೆನ್ಸ್ ಗುರಿಯಾಗಿಸಿಕೊಂಡು ಹಿಜ್ಬುಲ್ಲಾ ದಾಳಿ ಮುಂದುವರಿಸಿದೆ. ಒಂದೇ ದಿನದಲ್ಲಿ 3ನೇ ಬಾರಿಗೆ ದಾಳಿಯನ್ನ ನಡೆಸಿರುವಂತದ್ದು ಹಿಜ್ಬುಲ್ಲಾ. 4 ಇಸ್ರೇಲ್ ಸೈನಿಕರ ಹತ್ಯೆಯಾಗಿದೆ. 32ನೇ ದಿನ ಆದರೂ ಕೂಡ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಮಾತ್ರ ಸಾಕಾಗ್ತಿಲ್ಲ. ಪ್ರತಿ ದಿನಕ್ಕೂ ಒಂದೊಂದು ಹಂತವನ್ನ ಪಡ್ಕೊಂಡು ಹೋಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನತೆ ನಾಶವಾಗ್ತಾ ಇದ್ದಾರೆ. ಒಂದೇ ದಿನದಲ್ಲಿ 3ನೇ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಹಿಜ್ಬುಲ್ಲಾ. ಈಗ ಭಾರಿ ದಾಳಿಯನ್ನ ನಡೆಸಿರುವಂತದ್ದು. 4 ಜನ ಇಸ್ರೇಲ್ ಸೈನಿಕರ ಹತ್ಯೆಯಾಗಿದೆ. ಹೀಗೆ ನೋಡ್ತಾ ಹೋದ್ರೆ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೂ ಕೂಡ ಯಾರು ಸೈಲೆಂಟ್ ಆಗ್ತಿಲ್ಲ. ಇಸ್ರೇಲ್ ಕೂಡ ಸೈಲೆಂಟ್ ಆಗ್ತಿಲ್ಲ. ಇಸ್ರೇಲ್ಗೆ ಇರಾನ್ಗಿಂತ ನಾನು ಗ್ರೇಟ್ ಅಂತ ಅನ್ನಿಸ್ಕೋಬೇಕು ಅನ್ನುವಂತ ದುರಾಸೆ ಇಲ್ಲಿನವರೆಗೂ ಕೂಡ. 1 ತಿಂಗಳು ಮುಗೀತು. 1 ತಿಂಗಳ ಮೇಲೆ 2ನೇ ದಿನ. ಇನ್ನೂ ಕೂಡ ಯುದ್ಧ ಆರಂಭ ಆಗಿದೆ ಅನ್ನೋ ಹಂತಕ್ಕೆ ಈಗ ಯುದ್ಧ ನಡೆಸ್ತಾ ಇರುವಂತದ್ದು. ಇರಾನ್ ಮೇಲೆ ಮತ್ತೆ ಭೀಕರ ದಾಳಿಯನ್ನ ನಡೆಸ್ತಾ ಇರುವಂತದ್ದು.